ನಿಮ್ಗೆ ಕೊಟ್ಟಿರೋಷ್ಟು ಆರ್ಡ್ರ್ ಕೊಬ್ಬರಿನೇ ಇಲ್ಲ. ಈಗ ಯಾವ ವ್ಯಾಪಾರ ಹತ್ರ ಸ್ಟಾಕ್ ಮಾಡಿ ಇದು ಮಾಡಕ್ಕೆ ನೋಡ್ತಾ ಇದ್ದಾನೆ. ನೀವೇನು ಮಾಡಿ ಅಧಿಕಾರಿಗಳಿಗೆ ಹೇಳಿ ಡೈರೆಕ್ಟಾಗಿ, ಅವತ್ತು ನಿಮ್ಮ ಕೊಬ್ಬರಿ ತಗೊಂಬನ್ನಿ, ಎಫ್ ಹಾಕಿ, FID ಆಗಿರ್ತಲ್ಲ ಎಫ್ ಹಾಕಿ, ಅವತ್ತೇ ನಿಮ್ಮ ಅಕೌಂಟಿಗೆ ದುಡ್ಡು ಬೀಳುತ್ತೆ ಅಂತ ಹೇಳ್ಬಿಟ್ಟು ನೀವು 8 ಟನ್ ಕೊಬ್ಬರಿ ತಂದ್ರು ನಿಮ್ಮ ಪಾಣಿ ಇರಬೇಕು ಅಂತೇಳಿ, ಅವ್ನ ಜಮೀನು ಇರಬೇಕು, ರೈತ ಆಗಿರಬೇಕು, ಅವನದೇ ಜಮೀನಾಗಿರಬೇಕು. ಹಂಗೆ ಮಾಡಿ ಹಾಕಿ, ಹಾಕಿ ಅವ್ನ ಅಕೌಂಟಿಗೆ ದುಡ್ಡು ಬೀಳಂಗೆ ಮಾಡಿ, ಆಗ ನಿಜವಾದ ರೈತರು ಬದುಕ್ತಾರೆ. ಇದನ್ನು ನೀವು ಮಾಡದೆ ಹೋದ್ರೂ ನಡೆಯುತ್ತೆ. ದೇಶಕ್ಕೂ ಹೊರೆ, ರೈತನಿಗೂ ಹೊರೆ, ಎಲ್ಲರಿಗೂ ಹೊರೆ. ಈಗ ಆಲ್ರೆಡಿ ಕೊಬ್ಬರಿ ನೀವು ನೋಂದಣಿ ಮಾಡಿರೋ ಕೊಬ್ಬರಿನೇ ಇಲ್ಲ ರೈತರ ಹತ್ರ. ಹೌದು, ಸ್ಟಾಕ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಇನ್ನೊಂದು ಮಾಹಿತಿ ಕೊಡ್ತಾ ಇದ್ದೀನಿ, ಈಗ ಬೇಕಾದ್ರೆ ನಿಷ್ಠೂರಾದ್ರೂ ಪರವಾಗಿಲ್ಲ, ಏನು ಕೊಬ್ಬರಿ ಬರುತ್ತೋ ಅದೆಲ್ಲ ನಾವು ಈಗೆಲ್ಲ ಮಿಲ್ಲಿಂಗ್ ಅಂತ ಹೇಳ್ಬಿಡಿ, ನಾವು ಹೋಗಿ ಮಾಡಿ ತಗೋತೀವಿ ಅಂತ. ಎಲ್ಲ 7-8 ತಿಂಗಳು ಕೊಬ್ಬರಿ ಅಂಗಡಿಯವರು ಸ್ಟಾಕ್ ಮಾಡ್ಕೊಂಡಿದ್ದಾರೆ. ಆ ಕೊಬ್ಬರಿ ನೀವು ಹೊಡೆದ್ರೆ ಫಸ್ಟ್ನೇ ಚೀಲ ಸುರಿಸಿ ಹೊಡೆದ್ಬಿಟ್ರೆ ಆ ಕೊಬ್ಬರಿ ಒಬ್ಬರೂ ಕೊಡೋಕ್ಕಿಲ್ಲ, ಅಂಗಡಿಯವ್ರು ವಾಪಸ್ ಎಲ್ಲ ತಗೊಂಡು ಹೊಡಿಬಿಡ್ತಾರೆ. ದಯವಿಟ್ಟು ನಿಜವಾದ ಓಲ್ಡ್ ಮಾಡಿಸಿ ನೀವು ಕೊಬ್ಬರಿ ತಗೊಳ್ಳಿ. ಅದು 1 ವರ್ಷ ಬೇಕಾದ್ರೂ ಇಡ್ಬೋದು ನೀವು. ನಾನು ಗೌರ್ಮೆಂಟಿಗೆ ಸಲಹೆ ಕೊಡ್ತೀನಿ. ನಾನು ಹೇಳಿದ್ನಲ್ಲ, ರೈತ ನಿಜವಾಗೂ ನೀವು ಕೊಬ್ಬರಿ ತಂದು ಬಿಡುವಂತಿಲ್ಲ, 1 ತಿಂಗಳು ಶಾರ್ಟೇಜ್ ಮಾಡಿ, ಗೌರ್ಮೆಂಟ್ಗೆ ಮತ್ತೆ ಆದಾಯ ಬರುತ್ತೆ ಆ ದುಡ್ಡಲ್ಲಿ. ನೀವು ಈಗ ಅನ್ಯಾಯವಾಗಿ ತಗೊಂಡು ಅದನ್ನು ಅರ್ಧ ದುಡ್ಡಿಗೆ ನೀವು ಕೌಂಟ್ ಮಾಡಿ ಯಾವನಿಗೆ ಇನ್ನು 5,000, 6,000, 7,000 ಮಾರದ, ನೀವು ಇದನ್ನು ನಿಜವಾಗೂ ಮಾಡಿದರೆ ಏನು 13,000 ಸಿಗುತ್ತೋ 15,000 ಗೌರ್ಮೆಂಟಿಗೆ ಸಿಗುತ್ತೆ. ಅಧಿಕಾರಿಗಳು ಇದು ಎಲ್ಲ ಪ್ರತಿಯೊಂದಕ್ಕೂ ಒಂದು ವ್ಯವಸ್ಥೆ, ರೈತರು ಬದುಕ್ತಾರೆ, ನಮ್ಮ ಗೌರ್ಮೆಂಟು ಬದುಕುತ್ತೆ.